ಈಗ ಬೆಳಿಗ್ಗೆ 11:30 ಮೇವು ಹಾಕೋಕ್ಕೆ ಟೈಮ್ ಸ್ಟಾರ್ಟ್. ಐವತ್ತು ಪ್ರಾಣಿಗಳಿಗೆ 5 kg 100 ಗ್ರಾಮ್ ಥರ ಹಾಕ್ತಾ ಇದ್ದೀನಿ. ಬಾ 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 ಎರಡು ಜೋಳಿಗೆ, ಒಂದೊಂದು ಗೋರ್ಲಿಗೆ ಒಂದೊಂದು ಜೋಳಿಗೆ. ಹೊಸ ಒಟ್ಟು ಬೇಡ ಅಂತ ಫಸ್ಟ್ ಹಳೆ ಒಟ್ಟು ಕಟ್ ಮಾಡೋದು ಅಂತ ಹಳೆ ಹೊಟ್ಟೆ ಹಾಕ್ತಾ ಇದ್ದೀನಿ. ಅದಕ್ಕೆ ಹಿಂದಕ್ಕೆ ಬಂದು ತಗೋಬೇಕಾಯ್ತು. ದಿನಕ್ಕೊಂದೇ ಸತಿ ಒಟ್ಟಾಕೋದು, ಅದೇ ಸಾಕಾಗುತ್ತೆ. ಸಾಯಂಕಾಲ ಬೇಕಾದರೆ ಇಟ್ಕದೇ ಇರೋದು ಈ ಕಡೆ ಇದ್ದರೆ ಸ್ವಲ್ಪ ಪರಕೆ ತಗಂಗೆ ಅಂತೀನಷ್ಟೇ. ಏನು ಕಾಳು ಮುಗಿಸ್ತಾ ಬಂದಿದೆ. ಕಾಳು ಇದನ್ನ ತಿನ್ನೋದಿಟ್ಕೊಂಡು ಹೊಡೆದು ಬಿಡ್ತಿದ್ದಾವೆ. ನೀರು ಹಾಕೊಂಡು ಹೊರಗಡೆಗೆ ಬಿಟ್ಟಾಗೆ ಕುಡಿತವೆ. ಮಧ್ಯದಲ್ಲಿ ಕುಡಿಬೇಕು ಅಂದ್ಕೊಂಡ್ರೆ ಮಧ್ಯಾಹ್ನ ಯಾವಾಗಲಾದ್ರೂ ಕುಡಿಯೋಕ್ಕಷ್ಟೇ. ಕಾಳು ಹಾಕಕ್ಕೆ ಬಿಟ್ಟಾಗಲೇ ಕುಡಿತವೆ. Bah, 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 bah.
ಬಾ 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 ಎಲ್ಲ ಕಲ್ತರು 15 ನಿಮಿಷದ ಕೆಲಸ. ಅಯ್ಯಪ್ಪ, ನಿಮಗೆ ಸೋಜಿಗದ ಮಾಹಿತಿ ಕೊಡಕ್ಕೆ ಹೋಗ್ಬಿಟ್ಟು ನಾನೇ ಆಶ್ಚರ್ಯಕ್ಕೆ ಬಿದ್ದಂಗಾಯ್ತು. ಹಾಗಾದರೆ ಸಮರ್ಪಕವಾದಂತಹ ವ್ಯವಸ್ಥೆ ಇದ್ದಾಗ 50 ಫ್ಯಾಟ್ನಿಂಗ್ ಮರಿನ ಒಂದು ದಿನದಲ್ಲಿ ಸುಧಾರಿಸೋದಕ್ಕೆ ಎಷ್ಟು ಸಮಯ ಬೇಕು ಅಂತಂದು ನೋಡಿದ್ರೆ 2 ಗಂಟೆನಾ, 1 ಗಂಟೆನಾ, ಕೇವಲ ಅರ್ಧ ಗಂಟೆನಾ? ಕೇವಲ ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ಕುರಿ ಮೇಕೆ ಮೇಯಿಸೋರು, ಅದರಲ್ಲೂ ಫ್ಯಾಟ್ನಿಂಗ್ ಮಾಡೋರಿಗೆ ಇದು ಬಹಳ ಉಪಯುಕ್ತವಾದಂತಹ ವಿಡಿಯೋ. ಇನ್ನು ಈ ವಿಡಿಯೋನ ವಿವರಿಸ್ತಾ ಹೋದಂಗೆಲ್ಲ ನಿಮಗೆ ತುಂಬ ಆಶ್ಚರ್ಯನೂ ಆಗುತ್ತೆ. ಜೊತೆಗೆ ನಾವು ಮಾಡಬೇಕು ಅನ್ನೋಂತಹ ಕಾಯಶನ್ನು ಎಷ್ಟೋ ಜನಕ್ಕೆ ಹುಟ್ಟಿಸುತ್ತೆ. ಅಂತಹ ವಿಡಿಯೋ ಇದು. ಬಹಳ ಅಪರೂಪವಾದಂತಹ, ನೀವು ಎಲ್ಲೂ ನೋಡದಿರದಂತಹ ದೃಶ್ಯ ಸಮೇತ ತೋರಿಸ್ತಿರುವಂತಹ ವಿಡಿಯೋ ಇದು. ಆದರೆ ಅದಕ್ಕೂ ಮೊದಲು ಒಂದು ಸಣ್ಣ ವಿಚಾರನ ನಿಮ್ಮ ಬಳಿ ಹೇಳಬೇಕು. ಏನು ಅಂತಂದರೆ, ಯೂಟ್ಯೂಬ್ನಲ್ಲಿ ನಾನು ವಿಡಿಯೋನ ಪಬ್ಲಿಷ್ ಮಾಡಿದಾಗ ಪ್ರತಿಯೊಂದು ಚಾನಲ್ಗೂ ಒಂದು ಡ್ಯಾಶ್ ಬೋರ್ಡ್ ಅಂತಂದಿರುತ್ತೆ. ಅಲ್ಲಿ ನಮ್ಮ ಕ್ರೇಜಿಂಗ್ ಎಲ್ಲ ಅಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಅಲ್ಲಿ ಒಂದು ಮೆಸೇಜ್ ಕೂಡ ಬರ್ತಾ ಇರುತ್ತೆ. ನಿಮಗೆ ಅದರ ಸ್ಕ್ರೀನ್ಶಾಟ್ ತೋರಿಸ್ತೀನಿ ನೋಡಿ. ಆ ಮೆಸೇಜ್ ಏನು ಹೇಳುತ್ತೆ ಅಂತಂದರೆ, ನನ್ನ ಸಬ್ಸ್ಕ್ರೈಬರ್ಸ್ನಲ್ಲಿ 100% ಜನ ವಿಡಿಯೋನ ನೋಡ್ತಾ ಇದ್ದಾರೆ. ಬರೀ ನೋಡೋದಲ್ಲ, ಹೆಚ್ಚು ಸಮಯ ನೋಡ್ತಾ ಇದ್ದಾರೆ. ಹಿಂಗಾಗ್ಬಿಟ್ಟು ಈ ರೀಚ್ ಏನಿದೆ, ಈ ರೀಚ್ಗೆ ಈ ಯೂಟ್ಯೂಬ್ ಕೂಡ ರೆಕಮೆಂಡೇಷನ್ ಮಾಡುತ್ತೆ ಅಂತಂದು ನೀವು ಆ ಮೆಸೇಜನ್ನು ಓದ್ಬೋದು. ನಿಜವಾಗಲೂ ತುಂಬ ಖುಷಿ ಆಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಸು ನನಗೆ ಯಾವ ಥರ ರಿಲೇಟ್ ಆಗಿದ್ದಾರೆ ಅನ್ನೋದಕ್ಕೆ. ಇನ್ನೂ ಒಂದು ವಿಚಾರ, ಕೆಲವರು ಆಗಾಗ ಫೋನ್ ಮಾಡ್ತಾ ಇರ್ತಾರೆ, ಅಣ್ಣ ಅಚಾನಕ್ಕಾಗಿ ನಿಮ್ಮ ವಿಡಿಯೋ ನೋಡಿಬಿಟ್ಟೆ, ಆವತ್ತಿನಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋ ತಪ್ಪದಂಗೆ ನೋಡ್ತಾ ಇರ್ತೀನಿ ಅಂತಂದು. ಇದು ಸಹ ಇನ್ನೊಂದು ಖುಷಿಯಾದ ವಿಚಾರ. ಈ ಥರ ನನ್ನ ವಿಡಿಯೋಗಳು ಹಲವಾರು ಜನಕ್ಕೆ ತಲುಪಬೇಕು ಅಂತಂದರೆ, ಹೆಚ್ಚು ವೈರಲ್ ಆಗಬೇಕು ಅಂತಂದರೆ ನೀವು ಶೇರ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕು. ಲೈಕ್ ಮಾಡೋದು ಬಹಳ ಮುಖ್ಯನಂತೆ. ಬಹಳಷ್ಟು ಜನ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರ್ತೀರ, ಆದರೆ ಲೈಕ್ ಮಾಡೋದು ಮಾಡ್ತಾ ಇಲ್ಲ, ಅಥವಾ ಎಷ್ಟೋ ಜನ ರೈತರಲ್ವ ಗೊತ್ತಿರೋದಿಲ್ಲ. ಕೆಳಗಡೆ ಏನೂ ಇಲ್ಲ, ಈ ಥರ ಥಂಬ್ ಮಾರ್ಕ್ ಇರುತ್ತೆ ಲೈಕ್ ಅಂತಂದು. ಅದನ್ನು ಒತ್ತಿದರೆ ನನಗೆ ಅನುಕೂಲ ಆಗುತ್ತೆ. ಜೊತೆಗೆ ಇಂತಹ ಒಂದು ಯೂಸ್ಫುಲ್ ಆಗಿರುವಂತಹ, ಪ್ರಯೋಜನಕಾರಿಯಾಗಿರುವಂತಹ ವಿಡಿಯೋಗಳು, ಇವೇನು ಮನೋರಂಜನೆ ವಿಡಿಯೋಗಳಲ್ಲ, ಹಲವಾರು ಜನಕ್ಕೆ ಇನ್ನೂ ತಲುಪುತ್ತೆ. ವೈರಲ್ ಆದಂಗೆಲ್ಲ ತಲುಪುತ್ತೆ. ಅದರಿಂದ ಅವರು ಸಹ ಪ್ರಯೋಜನ ಪಡ್ಕೊಳ್ತಾರೆ. ಓಕೆ, ಇಷ್ಟೇಳಿ ಈಗ ಮ್ಯಾಟ್ರಿಗೆ ಬರೋಣ. ನಾನು ಈ ವಿಡಿಯೋನ ಹಿಂದಿನ ವಿಡಿಯೋಕ್ಕೆ ಪೂರಕವಾಗಿ ಅದನ್ನು ನಿರೂಪಿಸೋ ಥರ ಮಾಡಿರೋದಂತಹ ವಿಡಿಯೋ ಇದು. ಏನು ಅಂತಂದರೆ, ಹಿಂದೆ ನಾನು ಏನು ವಿಡಿಯೋ ಮಾಡಿದೆ, ಒಳ್ಳೆಯ ಅನುಕೂಲ, ಒಳ್ಳೆಯ ವ್ಯವಸ್ಥೆ, ಸಮರ್ಪಕವಾದಂತಹ ಒಂದು ವ್ಯವಸ್ಥೆ ಮಾಡ್ಕೊಂಡು ಬಿಟ್ಟರೆ ಫ್ಯಾಟ್ನಿಂಗ್ ಅನ್ನೋದು ಬಹಳ ಈಜಿ. ಕೇವಲ 2 ಗಂಟೆ ಮೀಸಲಿಟ್ಟರೆ ಸಾಕು. ಉದ್ಯೋಗಸ್ಥರು ಕೂಡ ಇದನ್ನು ಮಾಡ್ಕೋಬೋದು ಅಂತಂದು ನಾನು ಹೇಳಿದ್ದೇನಲ್ಲ, ಇದನ್ನು ಸುಮ್ಮನೆ ಹೇಳಿದೆ ನಾನಷ್ಟೇ. ಆದರೆ ನಾನು ದಿನಾಲೂ ಕೆಲಸ ಮಾಡ್ತಿದ್ದೀನಲ್ಲ, ಆ ವಿಡಿಯೋನ ಮಾಡಿದಾಗ ಅದು ಎಷ್ಟು ಸಮಯ ತಗೊಳ್ಳುತ್ತೆ ನೋಡೋಣ ಅನ್ನೋ ಒಂದು ಕುತೂಹಲ ಬಂತು. ಅದಕ್ಕೆ ನಾನು ಏನು ಮಾಡಿದೆ, ನಮ್ಮ ಯಂಗ್ಸ್ರಿಗೆ ಹೇಳಿದೆ, ಈಗ ನಾನು ದಿನ ಕೆಲಸ ಮಾಡ್ತಿರ್ತೀನಲ್ಲ, ಅದೇ ಥರನೇ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ನೀನು ವಿಡಿಯೋ ತೆಗೀಯ ಅಂತಂದು. ಅವಳು ವಿಡಿಯೋ ತೆಗಿತಾ ಇದ್ದಳು. ನಾನು ದಿನ ಏನು ಥರ ಕೆಲಸ ಮಾಡ್ತೀನೋ ಅದೇ ಥರ ಹೊರಗಡೆ ಕಾಳು ಹಾಕಿದೆ. ಆಮೇಲೆ ಅದೇ ಟೈಮ್ನಲ್ಲಿ ಇದು ಒಟ್ಟು ಹಾಕಿಬಿಟ್ಟೆ. ಆಮೇಲೆ
ಸಾಕು ಮಾಡಿದೆ. ಅಂದರೆ ದಿನದ ಕೆಲಸ ಅಷ್ಟೇ. ಸಾಕು ಮಾಡಿದಾಗ ಸುಮಾರು ಆಗ ನಾನು ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, 1/4 ಗಂಟೆಗೆ ನನ್ನ ಕೆಲಸ ಮುಗಿದೋಯ್ತಪ್ಪ ಅಂತಂದು ಸುಮ್ಮನೆ ಅಂದಾಜು ಮಾಡಿ. ಅದಾದ ಮೇಲೆ ಆಫ್ ಮಾಡಿಬಿಟ್ಟು ವಿಡಿಯೋ ಯಾಕೆ ಬಂದಿದ್ದು ಅಂತಂದು ರೂಮ್ನೊಳಗೆ ಹೋಗಿ ಕೂತ್ಕೊಂಡು ಆ ವಿಡಿಯೋ ತೆಗೆದಿದ್ರೆ ನಮ್ಮಳು ಅದನ್ನು ನೋಡಿದೆ. ಅದರಲ್ಲಿ 6 ನಿಮಿಷ ಅಂತಂದಿತ್ತು. ಅಯ್ಯೋ ರಾಮ, ಇವಳೆಂಥ ಎಡವಟ್ಟು ಮಾಡಿಬಿಟ್ಲು. ಶೂಟಿಂಗ್ ಮಾಡೋವಾಗ ಎಲ್ಲೋ ಕೈಯೋ ಪೈಯೋ ತೆಗೆಸ್ಬಿಟ್ಟಿದ್ದಾಳೆ, ಅದು ನಿಂತೋಗಿಬಿಟ್ಟಿದೆ, ಬರೀ 6 ನಿಮಿಷದ ವಿಡಿಯೋ ತೋರಿಸ್ತಾ ಇದೆ ಅಂತಂದು ನನಗೆ ಬೇಜಾರಾಗ್ಬಿಡ್ತು. ಒಂದು ಸತಿ ಏನಾದರೂ ಅಂದುಕೊಂಡು ಅದಕ್ಕೆ ಧ್ಯಾನಿಸಿ ವಿಡಿಯೋ ಮಾಡೋವಾಗ ಅದು ಮುಕ್ತಾಯ ಆಗಬೇಕು. ಅಲ್ಲೇನನ್ನ ಬ್ರೇಕ್ ಆದರೆ ಭಾಳ ಬೇಜಾರಾಗ್ಬಿಡುತ್ತೆ. ನನಗೂ ಹಿಂಗೆ ಬೇಜಾರಾಯಿತು. ನಮ್ಮಳನ್ನ ಕರೆದುಬಿಟ್ಟು, ಏನೇ ವಿಡಿಯೋ ನೀನು ಪೂರ್ತಿನೇ ಮಾಡಲಿಲ್ಲ, ಎಲ್ಲೋ ಕೈಯೋ ಪೈಯೋ ತೆಗೆಸ್ಬಿಟ್ಟಿದೆ, ವಿಡಿಯೋ ಪೂರ್ತಿ ಆಗಲಿಲ್ಲ ನೋಡು ಅಂತಂದು ನಾನು ಅವಳನ್ನ ಸ್ವಲ್ಪ ಕ್ಲಾಸ್ ತೆಗೆದುಕೊಂಬೇಕು ಶುರು ಮಾಡಿದೆ. ಇಲ್ಲವೇ ಅಂತಂದು ಅವಳು ಪೆಚ್ಚಾಗಿ ನಾನು ಮಾಡಿದ್ದೀನಲ್ಲ ಅಂತಂದಳು. ನಾನು ಅವಳನ್ನ ಇದೇ ಥರನೂ ಸ್ವಲ್ಪ ಬೈತಾನೆ ವಿಡಿಯೋನ ನೋಡೋಕ್ಕೆ ಪ್ರಾರಂಭ ಮಾಡಿಬಿಟ್ಟೆ. ಇಲ್ಲ, ಕಂಪ್ಲೀಟ್ ನಾನು ಏನು ಕೆಲಸ ಮಾಡಿದ್ನೋ ಅದೆಲ್ಲ ವಿಡಿಯೋ ಆಗಿದೆ. ಆದರೆ ಅದೆಲ್ಲ ಸೇರಿಬಿಟ್ರೂ ಕೂಡ ಎಷ್ಟು ನಿಮಿಷ ಆಗುತ್ತಾ? ಕೇವಲ 5 ನಿಮಿಷ. ಅಂದರೆ 5 ನಿಮಿಷಕ್ಕೆ ನನ್ನ ಕೆಲಸ ಪೂರ್ತಿಯಾಗಿದೆ. ಇಲ್ಲಿ ನಾನು ಇದೇ ಥರನು ಯಾವಾಗಲೂ ಮಾಡೋದು ಕೂಡ ಇದೇ ಥರ ರಭಸವಾಗೇ ಕೆಲಸ ಮಾಡ್ತೀನಿ. ಆ ಕೆಲಸಗಳು ಮಾಡಿ ಕೆಲಸಗಳು ಬೇಗ ಆಗಬೇಕು ಅಂತಂದು ಆ ಸ್ಪೀಡ್ ಅನ್ನೋದು ನನ್ನ ಕೆಲಸದಲ್ಲಿ ಬಂದುಬಿಟ್ಟಿದೆ. ಅಕಸ್ಮಾತ್ ವಿಡಿಯೋ ಮಾಡ್ತಿದ್ದಾಳೆ, ಲಾಂಗ್ ಮಾಡಿದೆ, ಎಳೆಯೋದಕ್ಕಾಗೋದಿಲ್ಲ ಅಂತಂದು ಸ್ವಲ್ಪ 1 ನಿಮಿಷದ ಸ್ಪೀಡ್ ಬಂದಿರ್ಬೋದಾಗಲಿ, ನಾನು ಕೆಲಸ ಮಾಡೋ ರೀತಿಯೇ ಅದು. ಹಂಗಾಗ್ಬಿಟ್ರೆ ಇಡೀ ದಿವಸದ ಕೆಲಸ, ಅಂದರೆ ಸಾಯಂಕಾಲ ಬೇರೆ ಕಾಳಾಕಿದಾಗ ಅಲ್ಲೊಂದು 5 ನಿಮಿಷ ಆಗುತ್ತೆ ಅಂದ್ಕೊಳ್ಳಿ, ಇಲ್ಲ 5 ಆಗಿದೆ, ಅಲ್ಲೊಂದು 5, ಅಂದರೆ ಇಡೀ ದಿನದ ಕೆಲಸ, ನನ್ನ ಫ್ಯಾಟ್ನಿಂಗ್ ಕೆಲಸ ಬರೀ 10 ನಿಮಿಷ. ಅಮ್ಮಮ್ಮ ಅಂದರೆ 1/4 ಗಂಟೆ ಕೂಡ ಇಲ್ಲ, 10 ನಿಮಿಷದ ಕೆಲಸ. ಎಷ್ಟು ಸುಲಭವಾದ ಕೆಲಸ, 10 ನಿಮಿಷ. ಯಾವಾಗ ಇದು ಸುಲಭ ಆಗುತ್ತೆ ಅಂತಂದರೆ, ನಾವು ಎಲ್ಲ ವ್ಯವಸ್ಥೆಗಳು ಮಾಡಿಕೊಂಡಾಗ. ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಲ್ಲ, ಎಲ್ಲ ನಿಯರೆಸ್ಟಾಗಿ ನೀರಂತೆ, ಇದು ಒಣಹುಲ್ಲಂತೆ, ಆಮೇಲೆ ಗೋಂದ್ಲಿಗಳು, ಇವು ಎಲ್ಲ ಯಾವಾಗಾದರೆ ಪರ್ಫೆಕ್ಟಾಗಿ ಒಂದು ವ್ಯವಸ್ಥೆ ಇರುತ್ತಾ ಆವಾಗೆ ಸಮಯ ಅನ್ನೋದು ಕಡಿಮೆನೇ ಆಗೋದು. 2 ಗಂಟೆನೋ 3 ಗಂಟೆನೋ ಅಂದೆ, ಅಷ್ಟು ಕೂಡ ಅಲ್ಲ, ಕೇವಲ 10 ನಿಮಿಷ. ನಾನು ವಿಡಿಯೋ ಮಾಡಿದ್ದು 5 ನಿಮಿಷ. ನನ್ನ ಕೆಲಸ ಬೆಳಗಿನ ಕೆಲಸ ಪೂರೈಸಿದ್ದು 5 ನಿಮಿಷ. ಆಮೇಲೆ ಸಾಯಂಕಾಲ ಒಂದು 5 ನಿಮಿಷ ಮಾಡ್ಬೋದು ಅಷ್ಟೇ. ಈ 10 ನಿಮಿಷಕ್ಕೆ ಕೆಲಸ ಪೂರೈಸ್ತು. ಇನ್ನು ಆಮೇಲೆ ಅದರ ಹಿಂದಿನ ವಿಡಿಯೋ ಒಂದು ಮಾಡಿದೆ. ನನಗೆ 2 kg ತೂಕ ಲೈವ್ ವೇಟ್ ಬಂದರೂ ಸಾಕು, ನನಗೆ ಲಾಭ ಬರುತ್ತೆ ಅಂತಂದು. ಅದರಲ್ಲಿ ನಾನು ಹೇಳಿದ್ದೀನಿ, ಖರ್ಚೇನು ಬರುತ್ತೆ, ಮೆಕ್ಕೆಜೋಳದ್ದು 200 ಗ್ರಾಮ್ಗೆ 4 ರೂಪಾಯಿ ಬರುತ್ತೆ, ಅರ್ಧ kg ಒಟ್ಟಿಗೆ 6 ರೂಪಾಯಿ ಬರುತ್ತೆ, ಟೋಟ್ಲ್ ಬಂದು 10 ರೂಪಾಯಿ, ಅಂದರೆ ತಿಂಗಳಿಗೆ 300 ರೂಪಾಯಿ ಖರ್ಚು ಬರುತ್ತೆ. ಲೈವ್ ವೇಟು ಇದಕ್ಕೆ ನನಗೆ 2 kg ಲೈವ್ ವೇಟ್ ಬಂದರೂ ಸಾಕು. ಕೆಲವರೆಲ್ಲ 6, 10 ಅಂತಾರೆ. ನನಗೆ ಕೇವಲ 2 kg, ಒಂದು ಮರಿಯಿಂದ 2 kg ಲೈವ್ ವೇಟ್ ಬಂದರೆ 1000 ರೂಪಾಯಿ ಬರುತ್ತೆ. 1000 ರೂಪಾಯಿಯಲ್ಲಿ 300 ರೂಪಾಯಿ, 300 ರೂಪಾಯಿ ತೆಗೆದುಬಿಟ್ರೆ ನನಗೆ 700 ರೂಪಾಯಿ ಆದಾಯ ಬರುತ್ತೆ ಒಂದು ಪ್ರಾಣಿಯಿಂದ ಒಂದು ತಿಂಗಳಿಗೆ. 700 ಬೇಡಪ್ಪ, ಈಗ ನಾನು ಹೇಳೋದು 600 ಅಂದ್ಕೊಂಬೋಣ. ಆ ಲೆಕ್ಕದಲ್ಲಿ ಹೋಗಿಬಿಟ್ರೆ ನಾನು ಈ 50 ಪ್ರಾಣಿಗಳೇನಿದ್ದಾವೆ ಅದರಿಂದ 600, 6×5 30,000 ಆದಾಯ ಬಂತು ಒಂದು ತಿಂಗಳಿಗೆ. ಅಂದರೆ ಒಂದು ದಿನಕ್ಕೆ ಎಷ್ಟು ಬಿತ್ತು ಲೆಕ್ಕ ಹಾಕಿದ್ರೆ ನೀವೇನು? ಒಂದು ದಿನಕ್ಕೆ 1,000 ಬಿತ್ತು. ನನ್ನ ಕೆಲಸ ಎಷ್ಟು? ಬರೀ 10 ನಿಮಿಷದ ಕೆಲಸ. ಬರೀ 10 ನಿಮಿಷದ ಕೆಲಸಕ್ಕೆ 1000 ರೂಪಾಯಿ, 1000 ರೂಪಾಯಿ ಕೂಲಿ ಬಿತ್ತು. ತಮ್ಮನೇಲಿ ಅದೇ ಅಲ್ವ ಹೇಳಿರೋದು. ಅದು ಕೂಲಿ ಅಂತಂದರೆ ಆ ಕೂಲಿ ಕೂಡ ಅಲ್ಲ, ನಾನು ಮಾಡಿರೋ ಕೆಲಸಕ್ಕೆ ಗೊಬ್ಬರ ಬರುತ್ತೆ, ಒಳ್ಳೆ ಗೊಬ್ಬರ. ತೋಟಕ್ಕೆ ಒಳ್ಳೆ, ನನ್ನ ಡ್ರಾಗನ್ಗೆ, ನನ್ನ ಎಲ್ಲ ಹಣ್ಣಿನ ಗಿಡಗಳಿಗೆ ಹಾಕುವಂಥ ಒಳ್ಳೆ ಗೊಬ್ಬರ ಬರುತ್ತೆ. ಅದರಲ್ಲಿದ್ದ ನನಗೆ ಏನು ದಿನಕ್ಕೆ ಏನು ದಿನಕ್ಕೆ 1000 ರೂಪಾಯಿ ಬಿತ್ತು. ತಿಂಗಳ ನನ್ನ ಆದಾಯ ಬರೀ ಈ ಫ್ಯಾಟ್ನಿಂಗ್ನಿಂದ, ಬೇರೆ ನನ್ನ ಆದಾಯಗಳು ಬಿಟ್ಟು
ಬರೀ ಈ ಫ್ಯಾಟ್ನಿಂಗ್ನಿಂದ 30,000 ಬರುತ್ತೆ. ಸುಮ್ಮನೆ ಮನೆಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಕ್ಕೆ, ಒಳ್ಳೆ ವ್ಯವಸ್ಥೆ ಮಾಡ್ಕೊಂಡಿದ್ದಕ್ಕೆ 30,000 ಬರುತ್ತೆ. ಸಾಲದ ಹಳ್ಳಿಯಲ್ಲಿ ಅಷ್ಟು ಬಂದರೆ ಎಷ್ಟು ಎಷ್ಟು ಆರಾಮಾಗಿ, ಲಕ್ಸುರಿ ಅಂತಂದಲ್ಲ, ಲಕ್ಸುರಿ ಪದ ಬೇಡ, ಎಷ್ಟು ಆರಾಮಾಗಿ ಬದುಕ್ಬೋದು ಅಲ್ವಾ. ಏನು ಅಂತಂದರೆ ಈಗ ಸುಮಾರು ಈ ವ್ಯವಸ್ಥೆ ಮಾಡ್ಕೋಬೇಕಂದ್ರೆ ಅದರಿಂದ ಸಾಕಷ್ಟು ಕಷ್ಟ ಇರುತ್ತೆ. ನಾನೇ ಹೇಳಬೇಕು ಅಂತಂದರೆ ನಾನು ಹಾಕಿರೋ ದುಡ್ಡೆಲ್ಲ ಇಲ್ಲಿ ಪಕ್ಕ ಜಾಗ ಕೊಂಡೋಕ್ಕೆ ಖರ್ಚು ಮಾಡಿದ್ದೀನಿ. ಇರಲಿ, ಎಲ್ಲ ಆಗಿ ಒಂದು ವ್ಯವಸ್ಥೆ, ಸುಸಜ್ಜಿತವಾದ ವ್ಯವಸ್ಥೆ ಅಂದಿದ್ದು ಅದಕ್ಕೆ. ಹಿಂದೆ ಏನು ಕಷ್ಟ ಇರುತ್ತೋ ಅದೆಲ್ಲ ಲೆಕ್ಕ ಇಲ್ಲ. ಎಲ್ಲ ಹಾಕ್ಕೊಂಡು ಬಿಟ್ಟು ನೀವು ಏನೇ ಕಷ್ಟಪಟ್ಟು ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಕೊಂಡು ಬಿಟ್ಟರೆ ಆಮೇಲೆ ಕೆಲಸ ಅನ್ನೋದೇ ಇರೋದಿಲ್ಲ. ಒಂದು ವೇಳೆ ವಾತಾವರಣಗಳ ವ್ಯತ್ಯಾಸದಿಂದನೋ ಅಥವಾ ಮರಿಗಳು ಕಾಯಿಲೆ ಕಸಾಲೆ ಈ ಥರ ಬಿದ್ದಾಗೋ ಅಥವಾ ಏನಾದರೂ ಔಷಧಿಗಳು ಹಾಕಬೇಕು ಅನ್ನೋವಾಗ ಇಂಥ ಟೈಮ್ಗಳಲ್ಲಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಸ್ವಲ್ಪ ಕೆಲಸ ಬೀಳುತ್ತೆ. 10 ನಿಮಿಷ ಅಂತಂದು ಹೇಳೋಕ್ಕಾಗೋದಿಲ್ಲ. ಆದರೆ ಅದನ್ನೆಲ್ಲ ಸರಾಸರಿ ಲೆಕ್ಕ ತಗೊಂಡ್ಬಿಟ್ರೆ ಅದನ್ನೂ ಒಂದು 5 ನಿಮಿಷ ಆ್ಯಡ್ ಮಾಡಿದಾಗ ಅಮ್ಮಮ್ಮ ಅಂದರೆ ದಿನಕ್ಕೆ ಬೀಳೋದು 15 ನಿಮಿಷ. ಹೋಗಲಿ ಅರ್ಧ ಗಂಟೆ ಅಂದ್ಕೊಳ್ಳಿ, ಹೋಗಲಿ ಗಂಟೆ ಅಂದ್ಕೊಳ್ಳಿ, ಒಟ್ಟಿನಲ್ಲಿ ಫ್ಯಾಟ್ನಿಂಗ್ ಅನ್ನೋದು ಸುಲಭ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಆದರೆ ನಾನು ಏನಾದರೆ ಒಂದು 5 ನಿಮಿಷದ ಕೆಲಸ ಮಾಡಿದ್ನೋ ಅದರಲ್ಲಿ ಪೂರ್ತಿ ಯಾವುದೇ ಎಡಿಟ್ ಇಲ್ಲದೆ, ಯಾವುದೇ ಸ್ಪೀಡ್ ಓಡಿಸದೆ ನಾನು ಮಾಡಿರೋ ಏನಿದೆಯೋ ಅದೇ ಸಮಯನ ನಿಮಗೆ ತೋರಿಸಿದ್ದೀನಿ. ಅಲ್ಲಿಗೂ ನಿಮಗೆ ಡೌಟ್ ಬಂದರೆ ನಾನು ಕೆಲಸ ಮಾಡ್ತಿರೋ ಆ ವಿಡಿಯೋ ತುಣುಕನ್ನ ಪ್ಲೇ ಮಾಡಿ ಟೈಮಿಂಗ್ ಇಟ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಕೇವಲ 5 ನಿಮಿಷ ಅಂತ. ನಿಮಗೆ ನಿಜವಾಗ್ಲೂ ಖುಷಿಯಾಗುತ್ತಲ್ವ? ಎಷ್ಟೋ ಜನಕ್ಕೆ ನಾವು ಹಿಂಗೆ ಮಾಡ್ಕೊಂಡು ಬಿಡೋಣ ಆರಾಮಾಗಿ. ಕೆಲವರು ಉದ್ಯೋಗಸ್ಥರು ಕೂಡ ಅನ್ಬೋದು, ಏನು ಈ ಟಾರ್ಚರ್, ನಮ್ಮ ಬಾಸ್ ಟಾರ್ಚರ್, ಈ ಟೌನ್ಗಳು ಸರಿಯಿಲ್ಲ, ಏನು ಪೊಲ್ಯೂಷನ್ನು, ಹಳ್ಳಿಗೆ ಹೋಗ್ಬಿಟ್ಟು ಹಿಂಗೆಲ್ಲ ನಾನು ಇಷ್ಟು ದುಡ್ದಿದ್ದೀನಿ, ಅದರಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಂಡು ಬಿಡೋಣ, ವ್ಯವಸ್ಥೆ ಮಾಡಿಕೊಂಡು ಫ್ಯಾಟ್ನಿಂಗ್ ಮಾಡಿಬಿಟ್ರೆ ಇಷ್ಟು ಆರಾಮಾಗಿರುತ್ತೆ. ಖಂಡಿತ ಇರುತ್ತೆ, ಅದರಲ್ಲೇನು ತೊಂದರೆ ಇಲ್ಲ. ಸ್ವಲ್ಪ ಕಷ್ಟ ನಷ್ಟಗಳು ಅನುಭವ ಇಲ್ಲದಾಗ ಆಗ್ಬೋದು. ನನ್ನ ಥರ ಅನುಭವ ಪಡ್ಕೊಂಡ ಮೇಲೆ ನಿಮಗೆ ಖಂಡಿತ ಒಳ್ಳೆಯ ಆದಾಯಗಳಿರುತ್ತೆ. ಬನ್ನಿ, ಸುಡುಗಾಡು ಟೌನ್ಗಳು ಯಾಕೆ ಬೇಕು? ಬರಬೇಕನ್ನೋರು ಬಂಡವಾಳ ಇಟ್ಕೊಂಡು ನಿಮಗೆ ಅನುಕೂಲಗಳಿದ್ದರೆ ವ್ಯವಸ್ಥೆ ಮಾಡಿಕೊಂಡು ಫ್ಯಾಟ್ನಿಂಗ್ ಮಾಡಿ, ಒಳ್ಳೆ ಲಾಭಾಂಶ ಇದೆ. ಈಗಾದರೂ ನಿಮಗೆ ಸ್ಫೂರ್ತಿ ಬಂತ ನಾನು ಹೇಳಿದ್ದು. ಯಾಕೆಂದರೆ ನಾನಂತೂ ಪ್ರಾಮಾಣಿಕವಾಗಿ ಹೇಳೋವಂಥ ಮನುಷ್ಯ, ನಿಮಗೆ ಗೊತ್ತೇ ಇದೆ. ನನ್ನ ಘೋಷವಾಕ್ಯನೇ ನನ್ನ ಪ್ರಾಮಾಣಿಕ ಮಾಹಿತಿಗೆ ಸ್ವಾಗತ ಅಂತಂದು. ಯಾವತ್ತೂ ಈ ಪ್ರಾಮಾಣಿಕತೆ ಬಿಟ್ಟು ಅದು ಏನಂದರೆ ಅದೊಂದು ಮನಸ್ಸಾಕ್ಷಿ, ಆ ಮನಸ್ಸಾಕ್ಷಿಗೂ ವಿರುದ್ಧವಾಗಿ ಹೋಗೋಕ್ಕಾಗಲ್ಲ. ಯಾರ ಮುಂದೆನಾದರೂ ಡ್ರಾಮಾ ಆಡ್ಬೋದು, ಒಳಗಡೆ ಇರೋ ಒಬ್ಬ ಮನುಷ್ಯ ಇದ್ದಾನೆ, ಮನಸ್ಸಾಕ್ಷಿ ಅನ್ನೋನು, ಅನುದ್ರೋಹ ಮಾಡೋಕ್ಕಾಗಲ್ಲ. ಅದರಲ್ಲಿದ್ದ ನಂದು ಇದು ಪ್ರಾಮಾಣಿಕ ಮಾಹಿತಿ. ಎಷ್ಟೋ ಜನ 2 ಗಂಟೆ ಅಂತಂದರೆ 6 ಗಂಟೆ ಕೆಲಸ ಆಗೋದ್ರನ್ನ 2 ಗಂಟೆ ಅಂತಂದು ಹೇಳ್ತಾರೆ. ನಾನು ಬರೀ 10 ನಿಮಿಷ ಆಗೋದ್ರನ್ನ 2 ಗಂಟೆ ಅಂತಂದು ಹೇಳಿದ್ದೀನಿ. ಅಂದರೆ ಪ್ರಾಮಾಣಿಕತೆಯಲ್ಲಿ ಇನ್ನೂ ನಿಷ್ಠೂರ ಪ್ರಾಮಾಣಿಕತೆ, ಹೌದಲ್ವಾ? ಅದರಲ್ಲೂ ನಾನೇ ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ಇನ್ನೊಂದು ಗಮನಿಸಬೇಕು, ನಾನೇ ಕೆಲಸ ಮಾಡ್ತಿದ್ದೀನಿ ಅಥವಾ ಮನೆಯವರು ಮಾಡ್ತಾರೆ. ಯಾವತ್ತೂ ಹಿಂಗೆ ಕೂಲಿ ಅಲ್ಲಗಳಿಗೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲ್ಲ. ಸ್ವಯಂ ಕೃಷಿಯಲ್ಲಿ ಇದ್ದಾಗ ಮಾತ್ರ ಈ ಥರ ಅನುಕೂಲ ಆಗುತ್ತೆ. ನಿಜವಾಗ್ಲೂ ನಿಮಗೆ ಇದು ತುಂಬ ಖುಷಿ ಕೊಟ್ಟಿರಬೇಕಲ್ಲ. ಖುಷಿ ಕೊಟ್ಟಿದ್ರೆ ಮತ್ತಿನ್ಯಾಕೆ ತಡ? ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನಾನು ಆಗಲೇ ಹೇಳ್ದಾಗೆ ಜೊತೆಗೆ ಹಿಂದಿನ ವಿಡಿಯೋಗಳು ನೋಡಬೇಕು ನೀವು. ಒಂದು 2 ವಿಡಿಯೋಗಳು ನೋಡಬೇಕು ನೀವು. ಹಿಂದೆ ಮಾಡಿರ್ಬೋದು, ಏನು ವ್ಯವಸ್ಥೆ ಇದ್ದರೆ ಸುಲಭ ಅನ್ನೋದೊಂದು, 2 kg ತೂಕ ಪಡ್ಕೊಂಡ್ರೂ ಕೂಡ ಲೈವ್ ವೇಟು ಲಾಭ ಇದೆ ಅನ್ನೋದು, ಇವೆರಡೂ ನೋಡಬೇಕು. ಇವೆರಡೂ ನೋಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೀನಿ ಅಂತಂದು ಎಷ್ಟೋ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತಾರಲ್ವ. ನನಗೆ ಆ ಲಿಂಕ್ ಕೊಡೋದೇನೋ ಬಂದಿಲ್ಲ. ನಾನು ಕಲಿತಿರೋದು ಏನು ಅಂತಂದರೆ, ಈಗ ನೀವು ನನ್ನ ವಿಡಿಯೋ ನೋಡ್ತಾ ಇರ್ತೀರ ಅಂದ್ಕೊಳ್ಳಿ, BL ಫಾರಮ್ ಅಂತಂದು ಅಥವಾ ಪಕ್ಕದಲ್ಲಿ ಲೋಗೋ ಇರುತ್ತೆ ನೋಡಿ, ಈ ನನ್ನ ಅನುಭವ ಅಂತಂದು ಗುಂಡಿಗೆ ಅದನ್ನು ಹಿಂಗೆ ಒತ್ತಿಬಿಟ್ರೆ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸುತ್ತಲ್ಲ, ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ಈ ಪೇಜ್ ಬರುತ್ತೆ, ನನ್ನ ಪೇಜ್ ಬರುತ್ತೆ. ಅಲ್ಲಿ ವಿಡಿಯೋಗಳು ಅಂತಂದು ಇಲ್ಲಿದೆ ನೋಡಿ. ಆ ವಿಡಿಯೋಗಳನ್ನ ಮತ್ತೆ ಹಿಂಗೆ ಒತ್ತಿಬಿಟ್ರೆ ನನ್ನ ವಿಡಿಯೋಗಳೆಲ್ಲ ಸಾಲಾಗಿ ಬರುತ್ತೆ. ಅದು ಹಿಂದಿನ ವಿಡಿಯೋಗಳು ನೀವು ನೋಡಬೇಕು. ಇದೊಂಥರ ವಾರ್ಟ್ ಮೆಥಡ್ ಟೆಕ್ನಾಲಜಿ ನನಗೆ ಗೊತ್ತಿಲ್ತಿದ್ದಾಗ ಈ ಥರನೇ ಹೇಳಬೇಕಲ್ಲ. ನಾನು ಮೊದಲೇ ಹೇಳ್ದಾಗೆ ಲಿಂಕ್ ಕೊಡೋದು ಬರಲಿಲ್ಲ.
ತೋರಿಸ್ಕೋಬೇಕಾಗುತ್ತೆ. ಎಷ್ಟೋ ಎಡಿಟ್ ಮಾಡೋದರಿಂದ ಎಷ್ಟೋ ಕಲ್ತಿದ್ದೀನಿ ಇದಕ್ಕೆ ಬಂದು, ಆದರೂ ಕೂಡ ಕಲಿಯೋದು ಎಷ್ಟೋ ಸಮುದ್ರ ಅನ್ನೋದಿದೆ, ಒಂದು ಹನಿ ಕೂಡ ಕಲ್ತಿಲ್ಲ ಅಂತಂದು ಹೇಳ್ಕೊಳ್ತೀನಿ. ಒಟ್ಟಿನಲ್ಲಿ ಈ ವಿಡಿಯೋ ಅಂತೂ ನಿಮಗೆ ಯಾರಿಗಾದರೆ ಫ್ಯಾಟ್ನಿಂಗ್ ಮಾಡಬೇಕು ಅನ್ನೋರಿಗೆ ಅವ್ರಿಗೆ ಬಹಳಷ್ಟು ಸ್ಫೂರ್ತಿ ಕೊಡುತ್ತೆ. ಏನು ಎಷ್ಟು ಜನ ಮಾಡಿದ್ರು ಕೂಡ ಮಟನ್ ಗಿರಾಕಿ ಅನ್ನೋದು ಬಿದ್ದಿಲ್ಲ. ಇದೇ ಅದರ ಪ್ಲಸ್ ಪಾಯಿಂಟ್. ನಾವು ಕುರಿ ಮೇಕೆ ಸಾಕೋದರ ಬಹಳ ಮುಖ್ಯವಾದ ಕಾಯಶು ಕೊಡೋದೆಲ್ಲರಿಗೂ ಏನು ಅಂತಂದರೆ ಯಾವತ್ತೂ ಮಾರ್ಕೆಟ್ ಇದೆ, ಇರಲಿ, ಇನ್ನು ಹೆಚ್ಚು ಹೇಳ್ಕೊತ ಹೋಗಬಾರ್ದು. ಇನ್ನೊಂದು ವಿಡಿಯೋದಲ್ಲಿ ಮ್ಯಾಟ್ರ್ ಉಳಿಸ್ಕೊಂಬೋಣ, ಲೆಂತ್ ಜಾಸ್ತಿ ಆದರೂ ಕೂಡ ಕಷ್ಟ. ಓಕೆ, ಹೇಳ್ದಂಗೆ ಮಾಡಿ. ನಮಸ್ಕಾರ.